ನೋಡಿ, ಪವರ್ ಟಿವಿ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ಬೆಸ್ಕಾಂ ಅಧಿಕಾರಿಗಳಿಗೆ. ಆದ್ರೂ ಕೂಡ ಕೇರ್ಲೆಸ್ ಮಾಡಿದ್ರು. ಇವತ್ತು ಒಂದು ಜೀವ ಹೋಗ್ಬಿಟ್ಟಿದೆ. ಏನಿದು ಸುದ್ದಿ? ನೀವು ಕಳೆದ ಒಂದು 3-4 ದಿನಗಳ ಹಿಂದೆ ಗಮನಿಸಿರಬಹುದು. ಪವರ್ ಟಿವಿ ಒಂದು ಸುದ್ದಿ ಮಾಡಿತ್ತು, ಲೈನ್ ಮ್ಯಾನ್ ಪ್ರಕಾಶ್ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಂತ. ಬೆಸ್ಕಾಂ ಅಧಿಕಾರಿಗಳು ಮತ್ತು ಇಂಧನ ಇಲಾಖೆಯ ಸಚಿವರ ನಿರ್ಲಕ್ಷ್ಯದಿಂದ ಇವತ್ತು ಪ್ರಕಾಶ್ ದುರ್ಮರಣವನ್ನ ಅಪ್ಪಿದ್ದಾರೆ. ಸುಂಕದಕಟ್ಟೆಯಲ್ಲಿ ನಡೆದಿತ್ತು ಒಂದು ವಿದ್ಯುತ್ ಅವಘಡ. ಅದರಲ್ಲಿ ಗಾಯಗೊಂಡಿದ್ರು ಪ್ರಕಾಶ್. ಕಳೆದ 6 ದಿನಗಳಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ರು. ಸಿಬ್ಬಂದಿಯ ಯಾತನೆ ಬಗ್ಗೆ ಪವರ್ ಟಿವಿ ಮೊದಲೇ ಸುದ್ದಿಯನ್ನ ಪ್ರಸಾರ ಮಾಡಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿತ್ತು. ಅದಾದ್ರೂ ಕೂಡ ನೆಗ್ಲೆಕ್ಟ್ ಮಾಡಿದ್ರು. ಟ್ರಾನ್ಸ್ಫಾರ್ಮರ್ ಸರಿಪಡಿಸುವಂತ ವೇಳೆ ಹೈ ಟೆನ್ಷನ್ ವಿದ್ಯುತ್ ತಂತಿಯಿಂದ ಅಪಘಾತ ಸಂಭವಿಸಿತ್ತು. ಪ್ರಕಾಶ್ ಅವರ ದೇಹ ಸುಟ್ಟು ಕರಕಲಾಗಿ ಯಾವ ಮಟ್ಟಕ್ಕೆ ಗಾಯ ಆಗಿತ್ತು ಅಂದ್ರೆ ಹೊಟ್ಟೆ ಒಳಗಿರುವಂತಹ ಕರಳು ಕಾಣಿಸ್ತಾ ಇತ್ತು. ಆ ಮಟ್ಟಕ್ಕೆ ಗಾಯ ಆಗಿತ್ತು ಅವ್ರಿಗೆ. ಮೇಲಾಧಿಕಾರಿಗಳ ಒತ್ತಡದಿಂದ ಕೆಲಸ ಮಾಡಲು ಹೋಗಿ ದುರಂತ ಅಂತ್ಯವನ್ನ ಪ್ರಕಾಶ್ ಕಂಡಿದ್ದಾರೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸಿಲ್ಲ. ಪ್ರಕಾಶ್ ಕುಟುಂಬಸ್ಥರು ಯಾರು ಕೂಡ ಮಾತನಾಡಬಾರ್ದು ಅಂತ ಬೆಸ್ಕಾಂ ಅಧಿಕಾರಿಗಳು ಒತ್ತಡ ಹಾಕಿದ್ದಾರೆ. ಬೆಸ್ಕಾಂ MD ಐ ಥಿಂಕ್ ಶಿವಶಂಕರ್ ಅವರು ಅಂತ ಅನ್ಸುತ್ತೆ. ಇಂಧನ ಇಲಾಖೆಯ ಸಚಿವರು AJ ಜಾರ್ಜ್ ಅವರು, ಏನ್ ಸರ್ ಒಂದು ಜೀವ ಹೋಯ್ತಲ್ಲ, ಈಗ ಯಾರು ಉತ್ತರ ಕೊಡ್ತೀವಿ? ಎಷ್ಟೋ ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಇನ್ನು ಹಳೇ ಕಾಲದ್ದು ಅಪ್ಪ ಹಾಕಿದ ಆಲದ ಮರಕ್ಕೆ ನೇತಾಡೋದು ಅಂತಾರಲ್ಲ, ಒಂದು ಗಾದೆ ಇದೆಯಲ್ಲ, ಆ ರೀತಿ ನೀವು ಇನ್ನೂ ಕೂಡ ಲೈನ್ ಮ್ಯಾನ್ಗಳ ಸಮಸ್ಯೆಗಳನ್ನ ಬಗೆಹರಿಸ್ತೆ ಅವ್ರಿಗೆ ಈಗಲೂ ಹಳೇ ಟೆಕ್ನಿಕಲೇ ಕೆಲಸ ಮಾಡಿ ಅಂತ ಒತ್ತಡ ಮಾಡ್ತಿದ್ದೀರಲ್ಲ. ಈಗ ಅವ್ರ ಜೀವ ಹೋಯ್ತಲ್ಲ, ಆ ಕುಟುಂಬಕ್ಕೆ ಯಾರು ಆಸರೆ ಆಗ್ತಾರೆ? ಹೋಗ್ತೀರಿ, ಅಷ್ಟೋ ಇಷ್ಟೋ ಒಂದಷ್ಟು ಪರಿಹಾರ ಧನವನ್ನ ಕೊಡ್ತೀರಿ, ಸುಮ್ಮನೆ ಆಗ್ತೀರಿ. ಆ ಜೀವ ವಾಪಸ್ ಬರುತ್ತಾ? ಏನೇನು ಬೇಕು ಮೆಟೀರಿಯಲ್ಸ್ ಎಲ್ಲ ನಾವೆಲ್ಲ ಕೊಟ್ಟಿರ್ತೀವಿ. ಗಾಡೀಲಿ ಇಟ್ಕೊಂಡಿರ್ತಾರೆ. ಆದರೆ ಅವರು ಆ ಸಮಯ ಅಲ್ಲಿ ಹೋದಾಗ ಏನೋ ಒಂದು 2 ನಿಮಿಷದಲ್ಲಿ 5 ನಿಮಿಷದಲ್ಲಿ ಆಗೋ ಕೆಲಸ ಅನ್ನೋ ಒಂದು ನೆಗ್ಲಿಜೆನ್ಸಿಯಿಂದ ಒಂದು ಅರ್ಥರಾಡ್ನ ಯೂಸ್ ಮಾಡ್ಕೊಳ್ಳದೆ ಈ ಥರ ಒಂದು ಅನಾಹುತ ಆಗ್ತಾಯಿದೆ. ಪ್ರತಿ ಸೋಮವಾರ ಶಾಖಾ ಅಧಿಕಾರಿಗಳಾದ ಎಲ್ಲರೂ ತಿಳಿಸ್ತಾನೆ ಇರ್ತಾರೆ, ಈ ರೀತಿ ಸೇಫ್ಟಿ ಏನೇನು ಕೊಟ್ಟಿದ್ದೀವಿ ಎಲ್ಲ ಯೂಸ್ ಮಾಡಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಆದ್ರೂ ಅದು ಯಾವ ರೀತಿ ಆಗುತ್ತೆ, ಯಾಕೆ ಹಿಂಗೆ ನಮ್ಮ ಮಾರ್ಗದಾಳುಗಳು ಯಾವ ಮಾರಿ ಹಿಂಗೆ ಒಂದು ಆಕ್ಷನ್ ಮಾಡ್ಕೋತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಗೊತ್ತಾಗ್ತಾ ಇಲ್ಲ. ಸರ್, ಕಾಂಪನ್ಸೇಷನ್ ಏನಿದೆ, ಲೈಕ್ ನಮ್ಮದು ಇನ್ಶೂರೆನ್ಸಸ್ ಅವ್ರದ್ದೇನು ಪರ್ಸ್ನಲ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಇವ್ರದ್ದು ಗೌರ್ಮೆಂಟ್ ಕಡೆಯಿಂದ ಇವ್ರು ಹೇಳ್ತಾರೆ ಅಷ್ಟು ಬರಬೇಕು ಇಷ್ಟು ಬರಬೇಕು ಅಂತ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇರ್ಬೋದು, ಏನಿರ್ಬೋದು, ನಮ್ದು ಏನೂ ಗೊತ್ತಿಲ್ಲ. ಇವಾಗೆಲ್ಲ ಒಂದೊಂದೇ ನಾವು ಅರ್ಥ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ ಮುಂದಕ್ಕೆ ಪ್ರಯತ್ನ ಪಡಬೇಕು. ಅದು ಏನೇನು ಲೀಗಲಾಗಿ ಏನೇನು ಬರಬೇಕು ಅದನ್ನೆಲ್ಲ ತೊಗೋಬೇಕಷ್ಟೇ. ಬಟ್ ಏನೋ ಪ್ರೊಸೀಜರ್ ಇರ್ಬೋದು, ಇನ್ನೊಂದು ಇರ್ಬೋದು, ನಮಗೇನೋ ಗೊತ್ತಿಲ್ಲ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಬಹಳ ಬೇಜಾರಾಗುತ್ತೆ. ಕಡೆಗೂ ಕೂಡ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಂತಹ ಪ್ರಕಾಶ್ ಅವರು ಬದುಕುಳಿಲಿಲ್ಲ, ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಆ ಕುಟುಂಬಕ್ಕೆ ದೇವರು ಆ ದುಃಖವನ್ನ ಭರಿಸುವಂತಹ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ಈ ಬೆಸ್ಕಾಂ ಅಧಿಕಾರಿಗಳು ಇನ್ನೆಷ್ಟು ನಿರ್ಲಕ್ಷ್ಯ ಮಾಡ್ತಾರೆ, ಇನ್ನೆಷ್ಟು ಲೈನ್ ಮ್ಯಾನ್ಗಳ ಬಲಿಬೇಕು ಅವ್ರಿಗೆ, ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಹೇಳುತ್ತೆ ಈಗ ಬೆಸ್ಕಾಂ? ಖಂಡಿತ ಸಿಂಧೂರ, ನಿಜಕ್ಕೂ ಕೂಡ ಬೇಸರ ಆಗುವಂತಹ ಸಂಗತಿ. ಯಾಕಂದರೆ ನಾವು ಕಳೆದ ವಾರ ಸುಂಕದಕಟ್ಟೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಲೈನ್ ಮ್ಯಾನ್ ಪ್ರಕಾಶ್ ಅನ್ನುವ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಾಗಿದ್ರು ಅಂತ ಕೂಡ ಕಳೆದ 3 ದಿನಗಳಿಂದ ಆಸ್ಪತ್ರೆಗೆ ಬಂದು ನೇರವಾಗಿ ವರದಿಯನ್ನು ಕೂಡ ಬಿತ್ತರಿಸಿದ್ವಿ. ಸೊ ಇವತ್ತು ಏನು ಒಂದು ಅವ್ರಿಗೆ ಮೆಡಿಸಿನ್ ಫಲಕಾರಿಯಾಗದೆ ಇವತ್ತು ಕೊನೆ ಉಸಿರಿಳಿದಿರುವಂಥದ್ದು. ಸದ್ಯ ಈಗ ಪೊಲೀಸರು ಕೂಡ ಬಂದು ಇಲ್ಲಿ ಏನು ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಜೊತೆಗೆ ನನ್ನ ಬಲಭಾಗದಲ್ಲಿ ಅವರ ಸಂಬಂಧಿಕರು ಕೂಡ ಏನು ಗೊತ್ತಾಗದೆ ಒಂದಿಷ್ಟು ನೀರವ ಮೌನ ಕೂಡ ಸ್ಥಿತಿಯಲ್ಲಿರುವಂಥದ್ದು. ಎಷ್ಟೊತ್ತಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೋ, ಯಾವಾಗ ಏನಾಗುತ್ತೋ ಅಂತೇಳಿ. ಯಾಕಂದರೆ ಪ್ರಕಾಶ್ ಅನ್ನುವ ವ್ಯಕ್ತಿ ಸುಮಾರು 25 ವರ್ಷಗಳ ಕೆಲಸ ಅನುಭವ ಇದ್ದಂತಹ ವ್ಯಕ್ತಿ. ಆದರೆ ಈ ರೀತಿ ಆಗುತ್ತೆ ಅಂದರೆ ಇದಕ್ಕೆ ಕಾರಣ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು. ಯಾಕಂದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸೇಫ್ಟಿ ಇರಲಿಲ್ಲ. ಸೊ ಹೀಗಾಗಿ ಈ ರೀತಿ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗಿದೆ ಅಂತೇಳಿ ಹೇಳ್ತಾರೆ. ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ನಿಜಕ್ಕೂ ಕೂಡ ನಮಗೂ ಕೂಡ ಒಂಥರ ಬೇಸರ ಆಗ್ತಾ ಇದೆ. ಆದರೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ತಾವು ಸರ್, ಯಾರು ನಿರ್ಲಕ್ಷ್ಯ ಆಗಿದೆಯೋ ಏನೋ, ಒಟ್ಟಿನಲ್ಲಿ ನಮ್ಮ ಕುಟುಂಬದ ನೋವಂತೂ ನಮ್ಮೊಬ್ಬರಿಗೆ ಆಗಿದೆ. ಬೇರೆ ಒಟ್ಟಿನಲ್ಲಿ ನಮ್ಮ ಕುಟುಂಬಕ್ಕೆ ಅದು ನೋವು ಬೇರೆ ಯಾವ ಕುಟುಂಬಕ್ಕೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಆ ಥರ ಸರ್ಕಾರ ಆಗಲಿ, ಆ ಡಿಪಾರ್ಟ್ಮೆಂಟ್ ಆಗಲಿ ಫಸ್ಟ್ ಅದೆಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು. ಏನೇನು ನಿಮ್ಮ ಕಡೆಯಿಂದ ಏನೇನು ಇದು ಮಾಡಬೇಕು ನೀವೇ ಒಂದು ಇದು ತೋರಿಸ್ಬೇಕು. ನೀವು ಜೊತೆಲಿ ಹೋಗಿ ನೀವು ಕರೆಸಿ ಯಾರು ಏನಾಗಿದೆ
ಎತ್ತು ನಾವಂತೂ ಸ್ಪಾಟ್ಗೆ ಇದುವರೆಗೂ ಹೋಗಿ ನೋಡಿಲ್ಲ. ಯಾಕಂದರೆ ನಮ್ಮ ನೋವು ನಮಗಿಲ್ಲಿದೆ, ನಮ್ಮ ಪ್ರಾಣ ನಮಗೆ ಹೊರಟೋಯ್ತು. ನಾವು ಓಪ್ ಇಟ್ಕೊಂಡಿದ್ದೋ ತುಂಬ, ಒಂದು 3 ಡೇಸಿಂದ ಓಪ್ ಇಟ್ಕೊಂಡಿದ್ದೋ. ಈಗ ನಿನ್ನೆಯಿಂದ ಡಾಕ್ಟ್ರ್ ಹೇಳಿದಾಗಿಂದ ನಮ್ಮ ಓಪ್ ಯಾವಾಗ್ಲೂ ಮುಗೀತು. ನಮಗೇನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಈ ನೋವು ಈ ದುಃಖದಲ್ಲಿ. ಅದಕ್ಕೆ ನೆನೆ ಏನೇನು ನಿಮ್ಮ ಏನೇನು ಕ್ರಮ ಕೈಗೊಂಡಿದ್ಯೋ ಅವು ಯಾವ ರೀತಿ ಹೋದ್ರು, ಒಂದಿಬ್ಬರು ಲೈನ್ ಮ್ಯಾನ್ ಹೋಗಿ ಯಾವ ಥರ ಅವರು ಒಂದು 11 ಕ್ಯೂನಲ್ಲಿ ಕೆಲಸ ಮಾಡಬೇಕು, ಏನೇನು ರೂಲ್ಸ್ ಇದೆಯೋ ಅದು, ಒಂದು ಜೈ ಇರಬೇಕು, ಜೊತೆಲಿ ಇಂಜಿನಿಯರ್ ಇರಬೇಕು, ಒಬ್ಬರು ಸೇಫ್ಟಿ ಎಕ್ವಿಪ್ಮೆಂಟ್ ಇರಬೇಕು, ಅರ್ಥಿಂಗ್ ಮಾಡಬೇಕು. ಇದು ಯಾವುದೇ ಥರ ಮಾಡಿಲ್ಲ ಅಂದರೆ ಇಬ್ಬರು ಲೈನ್ ಮ್ಯಾನ್ ಹೋಗಿ ಪವರ್ ಆಫ್ ಮಾಡಿದ್ದೀವಿ ಅತ್ತಪ್ಪ ಅಂತ ಇಬ್ಬರೇ ಲೈನ್ ಮ್ಯಾನ್ಗಳು ಹೋಗಿ ಅಚಾತುರ್ಯ ನಡೆದಿದೆ. ಯಾವುದೇ ಥರ ನಮಗೆ ಇದು ಕಾಣಿಸ್ತಾ ಇಲ್ಲ. ಬಟ್ಟು ಏನಾಗಿದೆ ಇದು ಅಂತ ನೀವೇ, ನಿಮ್ಮ ಮೀಡಿಯಾನೇ ಆಗಲಿ, ಸರ್ಕಾರನೇ ಆಗಲಿ, ಸಿಬ್ಬಂದಿನೇ ಆಗಲಿ, ನೀವೇ ಎನ್ಕ್ವೈರಿ ಮಾಡಿ ಅದೇನು ತಪ್ಪಾಗಿದೆ, ಅವ್ರು ಶಿಕ್ಷೆ ಕೊಟ್ಟು ಆಕಸ್ಮಿಕ ಆಗಿದೆಯೋ, ಉದ್ದೇಶಪೂರ್ವಕ ಆಗಿದೆಯೋ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕುಟುಂಬದ ನೋವು ನಮಗೆ ಯಾವುದೇ ತರಹ ನಾವು ಯಾರ ಮೇಲೂ ಹೇಳಿಕೆ ಕೊಡೋಕ್ಕೂ ನಾವು ಸಿದ್ಧ ಇಲ್ಲ. ಯಾಕಂದರೆ ಕಣ್ಣಲ್ಲಿ ನೋಡಿರಬೇಕು, ಅದು ಮಾಡಬೇಕು. ಏನು ನಿಜ ಸತ್ಯಾಂಶ ಏನಂತ ನೀವೇ ತಿಳಿಸ್ಬೇಕು, ನೀವೇ ನೋಡಬೇಕದು. ಸರ್, ನಾವು ಹಳ್ಳಿಯವರು, ಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಏನು ನಡೀತಿದೆಯೋ ನಮಗೆ ಗೊತ್ತಿಲ್ಲ. ಇವಾಗ ನೀವು T4 ಮತ್ತು ಇನ್ನೊಬ್ಬರು ಬಂದಿದ್ರು, ಅವ್ರು ಯಾವ ಟಿವಿ, ನೀವೇ ಇದಕ್ಕೆ ಏನಾಗೈತೆ ಏನು ಅಂತ. ಓಕೆ ಮಂಜು, ಕೂಡ ಅಲ್ಲಿ ಯಾವ ಸ್ಥಿತಿಯಲ್ಲಿ ಆಲ್ ರೈಟ್ ಮಂಜುನಾಥ್, ಥ್ಯಾಂಕ್ ಯು ಮಂಜುನಾಥ್.